ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಮತ್ತೆ ಈಗ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಮತ್ತೆ ಇಂಥದ್ದೇ ಈಗ ಒಂದು ವರದಿ ಬರ್ತಾ ಇದೆ. ಇದು ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ, ಆತಂಕ ಕೆಡೆ ಮಾಡಿಕೊಡ್ತಾ ಇದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಬೆಳಗಾವಿ ಬಿಮ್ಸ್ನಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿರೋದು. ಹುಕ್ಕೇರಿ ಮೂಲದ ವೈಶಾಲಿ ಕೊಟುಬಾಗಿ ಕೊನೆ ಹೆಸರು ಹಿಡಿದಿರೋದು. ನಿನ್ನೆ ಹೆಣ್ಮಗುವಿಗೆ ಜನ್ಮವನ್ನು ನೀಡಿದ್ರು ವೈಶಾಲಿ. ನಿನ್ನೆ ಎದೆನೋವಿನಿಂದ ಐಸಿಯುಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಬಾಣಂತಿ ವೈಶಾಲಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವು ಅಂತ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲೇ ಬೇಜವಾಬ್ದಾರಿ ಮಾಡ್ರಿ. ಮೊದಲು ಅಲ್ಲೇ ಡಾಕ್ಟರ್ ಹಾಕಿಲ್ಲ, ಗುಲ್ ಕೊಡಕ್ಕೆ ಡಾಕ್ಟರ್ ಇಲ್ಲ, ನೀವು ಮುಂದೆ ಹೋಗಿರತ್ತಂದ್ರೆ ಮುಂದೆ ಹೋಗಿರೋಣಂತೆ ನಾವು ಇಲ್ಲಿ ಬಂದ್ರೆ ನಿಂದು ಎಲ್ಲ ಬರಬಹುದು, ಕಂಡೀಷನ್ ಬರಬಿಡ್ತಾರೆ. ಬೆಳಿಗ್ಗೆ 7 ಗಂಟೆಗೆ ತ್ರಾಸ ಮಾಡ್ಕೋದು, ಚೆಸ್ಟ್ ಪೇನ್ ಬರೈತೆ ಅಂದ್ರೆ ಇವ್ರೇನು ಮುಂದೆ ಅಸಿಡಿಟಿ ಆಗೈತೆ ಅಂದರು. ಒಂದೇನು ಇಂಜೆಕ್ಷನ್ ಮಾಡಿ ಒಂದು ಸಲೈನ್ ಹಚ್ಚೋದ್ರೆ ಮತ್ತೆ ಹೊಳೆ ಕರೆದು ಕೇರ್ ಮಾಡಲಿಲ್ಲ ರೀ. ಆಮೇಲೆ ಬಾಡಿ ತರಕ ಬಂದಂಗೆ ಮಾಡಿಬಿಟ್ರು. ಅದಲ್ರಿ ಈ ಬೆಳಿಗ್ಗೆ ಎಷ್ಟು ಗಂಟೆಗೆ 6 ಗಂಟೆಗೆ ಇಲ್ಲಿ ತೊಗೊಂಬಂದಿದ್ರಿ ನೀವು? ಹಾಂ ರೀ. ಆಮೇಲೆ 6 ಗಂಟೆಗೆ ಡೆಲಿವರಿ ಎಷ್ಟು ಗಂಟೆಗೆ? 9:45. 9:40. ಅದ್ರ ಬಳಗ ನೀವು ಎಷ್ಟು ತಗ ಇದ್ರಿ ಅವ್ರ ಜೊತೆ? ನಾನು ನಿನ್ನೆ ಇಲ್ಲೇ ಅದನ್ರಿ ಸರ್, ಹಾಸ್ಪಿಟಲ್ ಬಿಟ್ಟು ಹೋಗಿಲ್ಲ, ನಿನ್ನೆ ಇಲ್ಲೇ ಇದ್ದವ್ರು ನಾವು. ಇಲ್ಲೇ ಅದೇವ್ರಿ? ಹಾಂ ಇಲ್ಲೇ ಅದ. ಏನತ್ತ ಅನ್ನೋದಿದ್ರು ಅವ್ರು ನಿನ್ನೆ ಎಲ್ಲ ಬರೋಬ್ಬರಿ ಇತ್ತು, ಏನು ಪ್ರಾಬ್ಲಮ್ ಇಲ್ಲ. ಬೆಳಿಗ್ಗೆ ತ್ರಾಸ ಚಲೋ ಚೆಸ್ಟ್ ಪೇನ್ ಆಕೈತಿ. ಇವ್ರು ಕರೆದ್ರೆ ಹುಕ್ಕೇರಿ ಅವ್ರು ಅಲ್ಲಿ ಇದು ಮಾಡಲಿಲ್ಲ. ಈ ಸಿವಿಲ್ ಹಾಸ್ಪಿಟ್ಲ್ ಇದಕ್ಕೆ ಹೋಗಂದ್ರ ಅವ್ರು ಬೆಳಗಾವಕ್ಕೆ. ಅಲ್ಲಿಂದ ಆಂಬ್ಯುಲೆನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದೇವ್ರಿ. ಕರ್ಕೊಂಡ್ಬಂದು ಎಲ್ಲ ಡೆಲಿವರಿನೂ ಆಗೈತಿ. ಡೆಲಿವರಿ ಆದ್ಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದು